ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಇಲ್ಲ 15 ವರ್ಷ ಎಲ್ಲ ಹೊಸ ಪಾರ್ಟಿ ಅಡ್ಡಾಡಿ ಬಂದ್ರಿ. ಎಲ್ಲ ಪಾರ್ಟಿ ಮುಗಿದು ನಿಮ್ಮ ಎಲ್ಲಿ ಏನೂ ಆಗಲಿಲ್ಲ. ಮತ್ತು ಇಲ್ಲಿ ಬಂದು MLC ಆದಿಂದರೂ ಇನ್ನೂ ನಿಮ್ಮ ಹಳೆ ಚಾಳಿನ ಬಿಟ್ಟಿಲ್ಲ. ಕಾಂಗ್ರೆಸ್ದವ್ರ ಜೋಡಿ ಹೊಂದಾಣಿಕೆ ಮಾಡಿಕೊಂಡು ಬಿಟ್ಟಿಡಿ ಯಾಕೆ ನೀನು ನಮ್ಮ ಮೆಂಬರ್ ಮಾಡ್ಯಾರ ಅಂಥೇಳಿ ಅವ್ರ ಜೊತೆ ಕೂಡ್ಕೊಂಡು ಈ ಕಿತಾಪತಿ ಮಾಡೋದನ್ನು ಬಿಟ್ಟರೆ ಚಲೋ. ಇಲ್ಲಂದ್ರೆ ಇದನ್ನು ಮ್ಯಾಗಿನವರು ಯಾರ್ಯಾರ ಗಮನಕ್ಕೆ ತರಬೇಕು. ಈಗಾಗಲೇ ತಂದಿದ್ದೀನಿ, ಇನ್ನೂ ಬೆನ್ನು ಹತ್ತೀವಿ, ನೀವು ಬಿಡುದಿಲ್ಲ ನಾವು. ಸಂಸ್ಥೆಗೆ ನಾನು ಕಲಿತಂಥ ಸಂಸ್ಥೆಗೆ ಭಕ್ತಿಯ ಭಾವನೆ ಇವು ಕೂಡ ನನ್ನ ಇದೆ. ಹೆತ್ತ ತಾಯಿಗೆ ದ್ರೋಹ ಮಾಡುವಂಥ ಸಂಸ್ಕೃತಿ ಒಂದೆಂದೂ ಬಂದಿಲ್ಲ. ಅದರಲ್ಲಿ ಬೆಳೆದಿರೋ ಅಲ್ಲ. ಹೆತ್ತ ತಾಯಿಗೆ ದ್ರೋಹ ಮಾಡಿದಂಥವ್ರು ಯಾರು ಅನ್ನುವಂಥದ್ದು ಕೂಡ ಬಾಗಲಕೋಟೆ ಜನಕ್ಕೂ ಕೂಡ ಇವತ್ತು ಗೊತ್ತಿದೆ. ನಾನೇನು ಬಿಚ್ಚಿ ಹೇಳಬೇಕಾಗಿಲ್ಲ. ತಾಯಿಗೆ ದ್ರೋಹ ಮಾಡುವಂಥದ್ದು, ದೈಹಿಕ ಶಿಕ್ಷಣ ವ್ಯವಸ್ಥೆಗೆ ದ್ರೋಹ ಮಾಡುವಂಥದ್ದು ಅದೊಂದು ಮಹಾಪಾಪ ಅನ್ನುವಂಥ ಸ್ಪಷ್ಟ ಕಲ್ಪನೆ ವಿಚಾರ ಇಟ್ಟುಕೊಂಡಂಥ ವ್ಯಕ್ತಿನ ಪಾಪದ ಕೆಲಸ ಮಾಡುವಂಥದ್ದು ಒಂದು ಮಹಾ ಅಪರಾಧ. ನಮ್ಮ ಹೃದಯದಲ್ಲಿ ಇವತ್ತು ಕೂಡ ಗೌರವದ ಅತ್ಯಂತಿತವಾದಂಥ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ, ರಾಜಕೀಯ ತೀಟೆಗಾಗಿ ನನ್ನ ಹೆಸರನ್ನು ಅನ್ಯಥಾ ಎಳೆದು ಈ ಬಾಗಲಕೋಟೆಯ ಜನ ನನ್ನ ಬಗ್ಗೆ ತಪ್ಪು ಕಲ್ಪನೆಯಿಂದ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತ ಒಂದು ಪ್ರಯತ್ನ ಅವರು ಮಾಡಿದ್ದಾರೆ. ಇದು ಸರ್ವಥಾ ಅಧಿಕಾರ ಸಿಕ್ಕಂತಹ ದುರುಪಯೋಗ ಕೂಡ ಹೇಳ್ತಾ ಇದ್ದಾರೆ. ವೈಯಕ್ತಿಕ ಹಿತಾಸಕ್ತಿನೇ ಬೇರೆ. ಆ ವೈಯಕ್ತಿಕ ಹಿತಾಸಕ್ತಿಗಾಗಿ ತಾಯಿ ಸ್ಥಾನದಲ್ಲಿರುವಂಥ ಆ ಸಂಘವನ್ನು ದುರುಪಯೋಗಪಡಿಸಿಕೊಡುವಂಥ ಪ್ರಯತ್ನ ಮೇಲಿನ ಮೇಲೆ ಆಗ್ತಾ ಬಂದಿದೆ. ಏನೋ ಹೇಳ್ತಾ ಆ ನೀಡಿದಂಥ ಆ ಜಾಗೆ ಸೆಕ್ಟರ್ ನಾನೇನು ಯಾರೋ ಒಬ್ಬ ಮಂತ್ರಿಗಳ ಆಫೀಸಲ್ಲಿ ಕೊಟ್ಟು ಹೆಚ್ಚಿನ ಮಾಹಿತಿ ಕೊಟ್ಟು ತಪ್ಪು ಮಾಹಿತಿ ಕೊಟ್ಟು ಅವರಿಂದ ಈ ಕೆಲಸ ಮಾಡಲಿಕ್ಕೆ ಹೆಚ್ಚಿದ್ದೇನೆ.